1.5 ವರ್ಷ ಆಯಿತು ಸಮಿತಿಯನ್ನು ಮಾಡಿ. ಇಲ್ಲಿವರೆಗೆ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ BJPಯವರು. ಏನು ನಿದ್ದೆ ಮಾಡ್ತಾರೆ? 1.5 ವರ್ಷ ಆಯಿತು ಅನುಷ್ಠಾನ ಕಮಿಟಿ ಆಗಿ. ಇವತ್ತಾಗಿದೆಯಾ? ನಿನ್ನೆ ಆಗಿದೆಯಾ? 3 ಸದನ ಆಯಿತು. ಇದು 3ನೇ ಸದನ. ಇವತ್ತವರಿಗೆ ಜ್ಞಾನೋದಯ ಆಗಿದೆಯಾ? ಸರ್ಕಾರದ ಪ್ರಭಾವಿ ಇಬ್ಬರು ಸಚಿವರು ಭಾಗಿಯಾಗಿದ್ದಾರಂತ ನಿಮ್ಮ ವಿಪಕ್ಷದ ನಾಯಕರು ಆರೋಪ ಮಾಡಿದ್ದಾರೆ. ನೋಡಿ, ಮಾಧ್ಯಮದಲ್ಲಿ ಏನು ಬಂದಿದ್ದು ಅದನ್ನು ಯಾರು ತಾವೆಲ್ಲ ತೋರಿಸಿದ್ರು. ಮಾನ್ಯ ಹೋಮ್ ಮಿನಿಸ್ಟರ್ ಕೂಡ ಹೀಗಾಗಿ ರಿಪ್ಲೈ ಮಾಡಿದ್ರು. ತನಿಖೆ ನಡೀತಾ ಇದೆ. ತನಿಖೆ ಆದಮೇಲೆ ಯಾವ ಪ್ರಭಾವಿ ಎಷ್ಟೇ ಪ್ರಭಾವಿ ಇದ್ದರೂ ಕೂಡ ಅದು ಮುಚ್ಚಿಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಕಾನೂನು ರೀತಿ ಏನೇನು ಕ್ರಮ ಆಗಬೇಕು ಅಲ್ಲ ಮೇಡಮ್, ಯಾಕೆ ಮೇಡಮ್ ಈಗ ಸಚಿವರ ಹೆಸರು ಯಾಕೆ ಬರ್ತಾ ಇದೆ ಅಂತ ವಿಜೇಂದ್ರ ಅವ್ರಿಗೆ ಮಾಹಿತಿ ಇಲ್ದಿರನೇ ಅವರು ಹೆಸರು ಹೇಳೋದು ಸಾಧ್ಯನಾ? ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಅಲ್ಲ, ಅದ್ರ ಬಗ್ಗೆ ನೀವು ಸಂಬಂಧಪಟ್ಟವ್ರನ್ನ ಕೇಳಿದ್ರೆ, ಯಾರ ಹತ್ರ ಇಂಟೆಲಿಜೆನ್ಸ್ ಇದೆಯೋ, ಯಾರ ಹತ್ರ ಇದೆಯೋ ಅವ್ರನ್ನ ಕೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ನನಗೆಲ್ಲ ಅದ್ರ ಬಗ್ಗೆ ನೀವೇನು ತೋರಿಸ್ತಾ ಇದ್ರೋ ಅದನ್ನಷ್ಟು ನಾವು ನೋಡ್ತಾ ಇದ್ದೀವಿ. ಗ್ಯಾರಂಟಿ ಸಮಿತಿ ವಿಚಾರ ಪ್ರತಿಭಟನೆ ಮಾಡ್ತಾರೆ ಸರ್, ಒಳಗಡೆ ಮತ್ತು ಹೊರಗಡೆ ಬಂದ್ ಮಾಡಬೇಕು ಅಂತ ನೋಡಿ. BJPಯವ್ರಿಗೆ ಮಾಡೋದು ಕೆಲಸ ಇದೆ. ಮೊದಲು ಗ್ಯಾರಂಟಿ ನಡೆಯೋದಿಲ್ಲ, ಗ್ಯಾರಂಟಿ. ಎರಡನೇದಾಗಿ ಈಗ ಗ್ಯಾರಂಟಿ ಸಮಿತಿಯ ಬಗ್ಗೆ ಎತ್ತಿದ್ದಾರೆ. 1.5 ವರ್ಷ ಆಯಿತು ಸಮಿತಿಯನ್ನು ಮಾಡಿ. ಇಲ್ಲಿವರೆಗೆ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ BJPಯವರು. ಏನು ನಿದ್ದೆ ಮಾಡ್ತಾರೆ? 1.5 ವರ್ಷ ಆಯಿತು ಅನುಷ್ಠಾನ ಕಮಿಟಿ ಆಗಿ. ಇವತ್ತಾಗಿದೆಯಾ? ನಿನ್ನೆ ಆಗಿದೆಯಾ? 3 ಸದನ ಆಯಿತು. ಇದು 3ನೇ ಸದನ. ಇವತ್ತವರಿಗೆ ಜ್ಞಾನೋದಯ ಆಗಿದೆಯಾ? ಸುಮ್ಮನೆ ಒಂದು ಬೆಳ್ಳಿ ನವ ಬೇಕು. ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಬಜೆಟ್ ಮೇಲೆ ಚರ್ಚೆ ಆಗಬೇಕಾಗಿದೆ. ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗಬೇಕಾಗಿದೆ. ಯಾವ್ಯಾವ ಪ್ರಾಂತ್ಯಗಳಿಗೆ ಅನ್ಯಾಯ ಆಗಿದೆ ಬಜೆಟ್ ಮೇಲೆ ಅದ್ರ ಮೇಲೆ ಚರ್ಚೆ ಆಗಬೇಕಾಗಿದೆ. ಇದನ್ನೆಲ್ಲ ಬಿಟ್ಬಿಟ್ಟು ರಾಜ್ಯದ ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಇವತ್ತು ಸಮಿತಿಯ ಬಗ್ಗೆ ಹೇಳ್ತಾರಲ್ಲ. ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು. ಲಾಡ್ಲಿ ಬೆಹನ ಇಲೆಕ್ಷನ್ಗಿಂತ ಮುಂಚೆ 2 ಕಂತನ್ನು ಹಾಕಿದ್ರು. 42,300 ರೂಪಾಯಿನ 2,100 ರೂಪಾಯಲ್ಲಿ. ಈಗ ಬಂದ್ ಮಾಡಿಬಿಟ್ಟಿದ್ದಾರೆ. ಲಾಡ್ಲಿ ಬೆಹನ ದುಡ್ಡನ್ನು ಕೊಟ್ಟಲ್ಲ ಎಲೆಕ್ಷನ್ ಆದಮೇಲೆ. ನೀವು ಕೇಳ್ಬೋದು. ಅದ್ರ ಜೊತೆಯಲ್ಲಿ ಮಹಾರಾಷ್ಟ್ರ ಮಂತ್ರಿಗಳು 4 ಜನ RSS ಕಾರ್ಯಕರ್ತರನ್ನು ಆ್ಯಸ್ ಅ PA ಅಂತ ತಗೊಂಡಿದ್ದಾರೆ. ಅವ್ರಿಗೇನು BJP ಪಗಾರ ಕೊಡ್ತಾ ಇದೆಯಾ? ಪೇಮೆಂಟ್ ಮಾಡ್ತಾ ಇದೆಯಾ? ಅಥವಾ ಮಹಾರಾಷ್ಟ್ರ ಸರ್ಕಾರ ಪೇಮೆಂಟ್ ಮಾಡ್ತಾ ಇದೆಯಾ? KS ಆಫೀಸರ್ಗಳು ಪೇಮೆಂಟ್ ತೊಗೊಳೋದನ್ನು ಅವ್ರು ತೊಗೊಳ್ತಾ ಇದ್ದಾರೆ. 4 ಜನ PAಗಳು RSS ಕಾರ್ಯಕರ್ತರು. ಎಲ್ಲಿ ಅವ್ರ ಸರ್ಕಾರ ಇದೆ ಅಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ. ಎಲ್ಲಿ ನಮ್ಮ ಸರ್ಕಾರ ಇದೆಯೋ, ಕಾಂಗ್ರೆಸ್ ಸರ್ಕಾರ ಇದೆಯೋ, ಅಲ್ಲಿ ಇವ್ರಿಗೆ ಕೆಟ್ಟ ಅನಿಸುತ್ತೆ. ಮಸರಲ್ಲಿ ಕಲ್ಲನ್ನು ಹುಡುಕುವಂಥ ಕೆಲಸ ಮಾಡ್ತಾರೆ. ಮೇಡಮ್, ಬೆಳಗಾವಿ ಗಡಿ ಭಾಗಗಳಲ್ಲಿ ಪಹಣಿಯಲ್ಲಿ ಮರಾಠಿ ಕೈ ಬರಹ ಇರುವಂಥ ಪಹಣಿಗಳನ್ನ ಮಾನ್ಯ ಮಾಡಲಾಗಿದೆ. ಇದು ಹೇಗೆ ಮೇಡಮ್? ಅಂದರೆ ಮರಾಠಿ ಪ್ರೇಮ ಅಂತ ಹೇಗೆ ಯಾವ ರೀತಿ ಮಾನ್ಯ ನೋಡಿ ಮರಾಠಿ ಪಹಣಿಯನ್ನು, ಯಾಕಂದರೆ ಇಲ್ಲಿಯವರೆಗೆ ಕನ್ನಡದಲ್ಲಿ ಕೊಡ್ತಾ ಇದ್ರು. ಅದು ನನಗೆ ಮರಾಠಿ ಪಹಣಿ ಆಗಿದೆ. ಅದನ್ನು ತಿಳ್ಕೊಂಡು ನಾವು ಮಾತಾಡ್ತೀವಿ. ಭಾಳಷ್ಟು ಸೂಕ್ಷ್ಮ ವಿಚಾರ. ಅಲ್ಲ ಮೇಡಮ್, ಅಧಿಕಾರಿ ವರ್ಗದಲ್ಲೇ ಈ ರೀತಿ ಒಂದು ಮರಾಠಿ ಭಾಷೆ ವಿಚಾರ ಇಷ್ಟೊಂದು ಸೂಕ್ಷ್ಮತೆಯನ್ನು ಪಡ್ಕೊಳ್ತಾ ಇದೆ. ಅಧಿಕಾರಿಗಳೇ ಈ ಥರ ಮಾಡ್ತಿದ್ದಾರೆ ಅಂದರೆ ಹೇಗೆ ಮೇಡಮ್? ನಾನು ಅದ್ರ ಬಗ್ಗೆ ಏನೂ ಗೊತ್ತಿಲ್ಲದೆ ನಿಮಗೆ ರಿಯಾಕ್ಟ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಯಾಕಂದರೆ ಇವತ್ತು ಏನೇ ಘಟನೆ ಬೆಳಗಾವಿಯಲ್ಲಿ ಆದರೂ ಕೂಡ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ದುಡ್ಡುತ್ತರಾಗ್ತಾ ಇದೆ. ಮೊನ್ನೆ ಯಾವುದೋ ಒಂದು ಘಟನೆ, ಒಬ್ಬ ಗ್ರಾಮ ಪಂಚಾಯತಿಯ ಸೆಕ್ರೆಟರಿಯನ್ನು ಅಧಿಕಾರಿ ಮೇಲೆ ಹಲ್ಲೆ ಆಗಿ ಆಸ್ಪತ್ರೆಗೆ ಹೋದರು. ಅದು ನನ್ನ ಕ್ಷೇತ್ರದವರೇ. ಅವರು ತಮ್ಮ ಕೆಲಸ ಮಾಡಲಿಲ್ಲ ಅಂತ ಹೊಡೆದಿದ್ದಾರೆ. ಘಟನೆ ಆದ ಒಂದು 15 ನಿಮಿಷಕ್ಕೇ ನಾನು ಅವ್ರ ಮೇಲೆ FIR ಹಾಕಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಅವರು ಅಬ್ಸ್ಕಾಂಡಿಂಗ್ ಆಗಿದ್ರು ಹುಡುಕಿಸುವಂಥ ಕೆಲಸವನ್ನು 2 ತಂಡವನ್ನಾಗಿ ಮಾಡಿ ನಾವು ಕಳಿಸಿದ್ದೀವಿ. ಆದರೆ ಆ ಘಟನೆಗೆ ನನಗೆ ಏನು ಸಂಬಂಧನೇ ಇಲ್ಲದೆ ಅದು ಕೂಡ ಮಾಡಿದ್ದೆ. ಆದರೆ ಅದು ಎಷ್ಟು ಸರಿ ಅದನ್ನು ತಿಳ್ಕೊಂಡು ಮಾತಾಡ್ತೀವಿ. ಖಂಡಿತವಾಗ್ಲೂ ತಿಳ್ಕೊಂಡು ಅಲ್ಕೊಂಬಾರ್ದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.